ಬೆಂಗಳೂರು ಭೂಗತ ಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ ಸ್ಪೆಷಲ್ ಸೀರೀಸ್ನ 2ನೇ ಎಪಿಸೋಡ್ ಇವತ್ತಿಂದು. ಕಳೆದ ಎಪಿಸೋಡ್ನಲ್ಲಿ ನಾವು ಜಯರಾಜನ ಕತೆ ಶುರು ಮಾಡಿದ್ವಿ. ಬಾಲಿವುಡ್ನ ಯಾವ ಥ್ರಿಲ್ಲರ್ ಸಿನಿಮಾದ ಕತೆಗೂ ಕಡಿಮೆ ಇಲ್ಲದಂತಹ ಉರವಣಿಗೆಯ ಬದುಕು ಆತಂದು. ಜಯರಾಜ್ ಅನ್ನೋ ಆ ದೈತ್ಯನ ಹೆಸರು ತೆಗೆದುಕೊಳ್ಳದೆ ಬೆಂಗಳೂರು ಭೂಗತ ಲೋಕದ ಯಾವ ಮಾತು ಪೂರ್ತಿಯಾಗೋದಿಲ್ಲ. ಆತ ಒಬ್ಬ ಕುಸ್ತಿ ಪೈಲ್ವಾನ್. ಮಚ್ಚು, ಲಾಂಗು, ಪಿಸ್ತೂಲು, ಬಾಂಬ್ಗಳ ಸಮೇತ ದಾಳಿ ಮಾಡಿದ 12 ಜನರನ್ನ ಒಬ್ಬಂಟಿಯಾಗಿ ಎದುರಿಸಿದ ಫೈಟರ್. ಜೊತೆಗೆ ಒಂದು ಪತ್ರಿಕೆ ನಡೆಸಬಹುದಾದಷ್ಟು ಜಾಣ. ಮುಖ್ಯಮಂತ್ರಿಯ ಜೊತೆ ಬೆಳಗಿನ ವಾಕಿಂಗ್ಗೆ ಹೋಗುವಂತ ಲೆವೆಲ್ ಮೇಂಟೈನ್ ಮಾಡಿದ್ದ ಡಾನ್. ಪೊಲೀಸರನ್ನ ಬಹಿರಂಗವಾಗಿ ನಾಯಿಗಳು ಅಂತಿದ್ದ ಭೂಗತ ದೊರೆ. ಅಂಥ ಜಯರಾಜನ ಹುಂಬತನದ ಬಗ್ಗೆ ಹಲವು ದಂತಕಥೆಗಳಿವೆ. ಜೈರಾಜ್ ಜಮಾನ, ಅದು ಈ ದೈತ್ಯ ಬೆಂಗಳೂರು ಪಾತಕ ಲೋಕವನ್ನಾಳುತ್ತಿದ್ದ ಕಾಲಘಟ್ಟಕ್ಕಿರುವ ಹೆಸರು. HAL ನೌಕರ ಪುಟ್ಟಸ್ವಾಮಪ್ಪನವರ 2ನೇ ಹೆಂಡತಿ ಪುಟ್ಟತಾಯವ್ವನ ಮೊದಲ ಮಗನಾಗಿ 1944ರಲ್ಲಿ ಹುಟ್ಟಿದ ಜಯರಾಜ್ಗೆ ಚಿಕ್ಕಂದಿನಿಂದಲೂ ಗರಡಿ ಮನೆ ಅಂದ್ರೆ ಅದೆಂಥದ್ದೋ ಸೆಳೆತ. ವ್ಯಾಯಾಮ ಶಾಲೆಯ ಕೆಮ್ಮಣ್ಣಿನಲ್ಲಿ ಉರುಳಾಡಿ ಬೆಳೆದ ದೇಹ ಕಟ್ಟೆದ ಕಲ್ಲಿನಂತಾಗಿತ್ತು. ಜಯರಾಜ್ ನೋಡೋದಕ್ಕೆ ಬೇರೆ ಸ್ಫುರದ್ರೂಪಿ. ರಸ್ತೆಯಲ್ಲಿ ಆತ ರೇಷ್ಮೆ ಜುಬ್ಬಾ ಹಾಕೊಂಡು ನಡೆದು ಬರ್ತಿದ್ರೆ ನಿಂತು ನೋಡೋ ಹಂಗಿತ್ತು ಆಳತನ. ಭಾಳ ಫೇರ್ ಆಗಿದ್ದಾರೆ. ಹೇಳಬೇಕಂದ್ರೆ ಇಡೀ ನಮ್ಮ ತಿಗಳರಪೇಟೆ ಒಳಗೆ ಅಂಥ ಫೇರ್, ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದ, ಸುಮ್ಮನೆ ಹೇಳಬಾರ್ದು. ಅವನ ಹೈಟಿಗೆ ತಕ್ಕ ಪರ್ಸನಾಲಿಟಿ ಇದ್ದ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದ. ಇಲ್ಲದೆ ಇದ್ದರೆ ಬಾಂಬೆ ಒಳಗೆ ಒಳ್ಳೆ ಕೋಟ್ಯಾಧೀಶನ ಮಗಳಂತೆ ಆಕೆ, ಯಾರೋ ಸಿಂಧಿನ ಆಕೆ ಇವನ್ನ ಲವ್ ಮಾಡಿ ಮದುವೆ ಮಾಡ್ಕೊಳ್ಬೇಕಾದ್ರೆ ಅವನು ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದ. ಬರ್ತಾ ಬರ್ತಾ ತಿಂದು 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 ಒಳ್ಳೆ ಜಿಗ್ಯಾಂಟಿಕ್ ಪರ್ಸನಾಲಿಟಿ ಆಗೋಗ್ಬಿಟ್ಟು ಒಳ್ಳೆ ದನ್ಗರ್ ಥರ ಆಗೋಗ್ಬಿಟ್ಟಿದ್ದ. ನೋಡೋಕ್ಕೂ ಚೆನ್ನಾಗಿರಲಿಲ್ಲ. ಆ ಮೀಸೆಯನ್ನು ಕೆಳಗಡೆ ಬಿಟ್ಬಿಟ್ಟು ವಿಕಾರವಾಗಿ ಸೈಡ್ ಲಾಕುಗಳೆಲ್ಲ ಬಿಟ್ಬಿಟ್ಟು, ಅದು ಅಲ್ದಿನ ನಮ್ಮ ಹುಡುಗ ಹೊಡೆದ್ಮೇಲೆ ಈ ಮಾಂಸ ಇದು ಕೂದಲು ಅಷ್ಟಾಗಲ್ಲ ಬರಲೇ ಇಲ್ಲ, ಬಾಂಡ್ಲಿ ಬೇರೆ ಆಗೋಗ್ಬಿಟ್ಟಿದ್ದ. ವ್ಯಾಯಾಮ ಶಾಲೆಯ ಕೆಮ್ಮಣ್ಣಿನಲ್ಲಿ ಮುಳುಗೆದ್ದೇ ಬೆಳೆದ ಜಯರಾಜ್ ಓದಿದ್ದು ಕಡಿಮೆ. HALನಲ್ಲಿ ನೌಕರಿ ಸಿಕ್ಕರೂ ದುಡಿದದ್ದು ಕಡಿಮೆ. ಅಸಲಿಗೆ ಮನೆ ಕಡೆ ಅಂಥ ತೊಂದರೆಗಳೇನೂ ಇರಲಿಲ್ಲ. ತಂದೆ ಪುಟ್ಟಸ್ವಾಮಪ್ಪ HAL ನೌಕರ, ಜೊತೆಗೆ ಮಟ್ಕಾ ಬರೀತಿದ್ರು. ಅವರು ಕೊಡ್ತಿದ್ದ ಕಿಲುಬು ಕಾಸಿಗೆ ಜೊಲ್ಲು ಸುರಿಸ್ತಾ ಓಡಾಡ್ತಿದ್ದ ಹುಡುಗರು ಪೊಲೀಸರನ್ನ ನೋಡ್ಕೊಂಡೇ ಬೆಳೆದ ಭವಿಷ್ಯದ ಡಾನ್. ನಂತರ ಏರಿಯಾದಲ್ಲೇ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡಿದ್ದ. ಈಗ ಬೆಂಗಳೂರಿನ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ರೆಸಿಡೆನ್ಷಿಯಲ್ ಏರಿಯಾಸ್ ಅನ್ನಿಸ್ಕೊಂಡಿದ್ಯಲ್ಲ ಸದಾಶಿವನಗರ, ಅದು ಆ ಕಾಲದಲ್ಲಿ ಬೆಂಗಾಡು. ಅಸಲಿಗೆ ಮೇಖ್ರಿ ಸರ್ಕಲ್ನಿಂದಾಚೆ ಊರು ಅಷ್ಟಾಗಿ ಬೆಳೆದಿರಲೇ ಇಲ್ಲ. ಅಂಥಲ್ಲಿ ಇಳಿ ಸಂಜೆ ಹೊತ್ತಿನಲ್ಲಿ ಹೋಗಿ ನಿಲ್ತಿದ್ದ ಜಯರಾಜ್ ವಾಕಿಂಗಿಗೆ ಬಂದ ವೃದ್ಧರನ್ನ, ಟಾಕಿಂಗಿಗೆ ಬಂದ ಪ್ರೇಮಿಗಳನ್ನ ದೋಚೋದಕ್ಕೆ ಶುರು ಮಾಡಿದ. ಅವಕಾಶ ಸಿಕ್ಕರೆ ಹುಡುಗಿಯರನ್ನ ಅಲ್ಲಿನ ಕತ್ತಲ ಪೊದೆಗಳಲ್ಲಿ ಹುರಿದು ಮುಕ್ಕುತ್ತಿದ್ದ. ಹಾಗೆಲ್ಲ ಜಯರಾಜ್ನ ಜೊತೆಗಿರ್ತಿದ್ದವನು ಆ ರಾಮಚಂದ್ರ. ರಾಮಚಂದ್ರ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ. ಈತ ಮತ್ತು ಜಯರಾಜ್ ಇಬ್ಬರೂ ಒಟ್ಟೊಟ್ಟಿಗೆ ಪಾತಕಗಳನ್ನ ಮಾಡುತ್ತಿದ್ದರು. ಹೆಂಗೆ ಇವರು ಮುಂದೆ ಒಬ್ಬರ ಮೇಲೊಬ್ಬರು ಮಚ್ಚು ಬೀಸೋ ಲೆವೆಲ್ಲಿನ ಶತ್ರುತ್ವ ಬೆಳೆಸಿಕೊಂಡರು ಅನ್ನೋ ವಿಷಯ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ನ ಮುಂದಿನ ಎಪಿಸೋಡ್ಗಳಲ್ಲಿ ಬರುತ್ತೆ. ಒಟ್ನಲ್ಲಿ ಸಣ್ಣ ಪುಟ್ಟ ಪಾತಕಗಳನ್ನ ಮಾಡಿಕೊಂಡಿದ್ದ MP ಜಯರಾಜ್ ಅದೊಂದು ಸಲ ತುಂಬಾ ಅಚಾನಕ್ಕಾಗಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ರ ಖಾಸ ಅಳಿಯ ಡಾಕ್ಟರ್ ನಟರಾಜ್ಗಾಗಿ ಹುಡುಗಿಯೊಬ್ಬಳಿಗೆ ಸಂಬಂಧಿಸಿದ ಒಂದು ಕೆಲಸ ಮಾಡಬೇಕಾಗಿ ಬಂತು. ನಂತರ ಡಾಕ್ಟರ್ ನಟರಾಜ್ ಈತನನ್ನ ತಾವೇ ಕರ್ಕೊಂಡು ಹೋಗಿ ತಮ್ಮ ಮಾವನಿಗೆ ಪರಿಚಯಿಸಿದ್ರು. ಅಷ್ಟು ದೊಡ್ಡ ರಾಜಕಾರಣಿ ದೇವರಾಜ್ ಅರಸರು ತಮ್ಮ ಪುಂಡ ಅಳಿಯ ಪೋಖ್ರಿಯೊಬ್ಬನನ್ನ ಕರ್ಕೊಂಡು ಬಂದು ಪರಿಚಯಿಸಿದಾಗ ಕ್ಯಾಕರಿಸಿ ದೂರ ಇಡಬೇಕಿತ್ತು. ಆದ್ರೆ ಅವರು ಜಯರಾಜ್ನ ಹೆಗಲ ಮೇಲೆ ಕೈ ಹಾಕಿಬಿಟ್ರು. ಮುಖ್ಯಮಂತ್ರಿಯ ಅಭಯ ಜಯರಾಜ್ ಮೇಲಿರುವಾಗ ಈತ ಡಾನ್ ಆಗೋದನ್ನ ತಡೆಯೋ ತಾಕತ್ತು ಯಾವೊಬ್ಬ ಪೊಲೀಸ್ನಿಗೂ ಇರಲಿಲ್ಲ.
ಪೊಲೀಸ್ನವರು ಅಂದ್ರಕ್ಕೆ ಆಗ್ತಿರ್ಲಿಲ್ಲ. ಇವರಿಬ್ಬರು ಪೊಲೀಸ್ನವರು ನಾಯಿಗಳು ಅಂತಲೇ ಕರೀತಾ ಇದ್ರು. ಜಯರಾಜು ಅಷ್ಟೇ, ಕೊತ್ವಾಲನೂ ಅಷ್ಟೇ. ದೊಡ್ಡ ನಾಯಿ, ಸಣ್ಣ ನಾಯಿ, ಅವನು ಅಷ್ಟು ಅಹಂಕಾರ. ಪೊಲೀಸರಂದರೆ ಬಹಳ ಅವರಿಗೆ ಒಂಥರ ಸಿಟ್ಟು. ಪೊಲೀಸರ ಬಗ್ಗೆ ಯಾವಾಗಲೂ ದಾಳಿ ಮಾಡ್ತಿದ್ದ, ಪ್ರತೀಕಾರ ಮಾಡ್ತಿದ್ದ. ಬೆಂಗಳೂರು ಭೂಗತಲೋಕದ ಚಳಿ ಬಿಡಿಸಿದ ಎಸಿಪಿ ಅಶೋಕ್ ಕುಮಾರ್ ಈ ಮಾತು ಹೇಳ್ತಾರೆ ಅಂದ್ರೆ ಜಯರಾಜ್ ಇಟ್ಟಿದ್ದ ಹಾವಳಿ ಅದೆಂಥದ್ದಿತ್ತೋ ಲೆಕ್ಕ ಹಾಕೊಳ್ಳಿ. ಇಂಥ ಜಯರಾಜ್ ಗರೀಬಿ ಹಟಾವೋ ಅನ್ನೋ ಪೇಪರ್ ಮಾಡಿದ ಮೇಲಂತೂ ಹೇಳೋರು ಕೇಳೋರು ಯಾರೂ ಇಲ್ದಂತಾಗಿಬಿಟ್ಟ. ಯಾರೆಂದ್ರೆ ಅವರ ಮೇಲೆ ಬಾಯಿಗೆ ಸಿಕ್ಕಂತೆ ಬರೆಯೋನು. ಹಿಂಗಿದ್ದವನ ಮೇಲೆ ಮೊಟ್ಟ ಮೊದಲ ಸಲ ಮಚ್ಚು ಬೀಸಿದ ವ್ಯಕ್ತಿ ಇನ್ನೂ ಗಟ್ಟಿ ಮುಟ್ಟಾಗಿದ್ದಾನೆ. ರಾಜ್ಗೋಪಾಲ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ತಿಗಳರಪೇಟೆ ಗೋಪಿ ಅಂದ್ರೆ ತಕ್ಷಣ ಅರ್ಥ ಆಗುತ್ತೆ. ಜಯರಾಜನನ್ನ ಯಾರೊಬ್ಬರು ತಡವಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸ್ಥಿತಿ ಇದ್ದಾಗ, ಆತನ ಹೆಗಲು ಮುಟ್ಟಲು ಪೊಲೀಸರಂಥ ಪೊಲೀಸರೇ ಹೆದರುತ್ತಿದ್ದಾಗ, ಗೋಪಿ ಇದೇ ತಿಗಳರಪೇಟೆಯ ನಟ್ಟ ನಡು ರಸ್ತೆಯಲ್ಲಿ ಜಯರಾಜ್ ಮೇಲೆ ಮಚ್ಚು ಬೀಸಿದ್ದ. ಆ ಕಥೆ ಕೇಳಿದ್ರೆ ಮೈಯಲ್ಲಿನ ಕೂದಲೆಲ್ಲ ನೆಟ್ಟಗಾಗ್ತವೆ. ಆವತ್ತಿನ ಕಾಲಕ್ಕೆ BSc ಓದ್ಕೊಂಡಿದ್ದ ತಿಗಳರಪೇಟೆಯ ಗೋಪಿ ಕೂಡ ಕುಸ್ತಿ ಪೈಲ್ವಾನ್ನೇ. ಜೊತೆಗೆ ಅದ್ಭುತವಾಗಿ ಫುಟ್ಬಾಲ್ ಆಡ್ತಿದ್ದ. ಮನೆಯಲ್ಲಿ ರಾಶಿ ಹಾಕೊಳ್ಳುವಷ್ಟು ಮೆಡಲ್ಗಳು, ಟ್ರೋಫಿಗಳಿದ್ವು. ಸ್ಪೋರ್ಟ್ಸ್ ಕೋಟಾದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ಆತನಿಗೆ ನೌಕರಿ ಕೊಟ್ಟಿದ್ರು. ಹಾಗೆ ನೆಮ್ಮದಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡಿಕೊಂಡಿದ್ದ ಗೋಪಿಗೆ ಆವತ್ತಿನ ಡಾನ್ ಜೊತೆ ಬಡದಾಡಬೇಕಾದ ಅನಿವಾರ್ಯತೆ ಬಂದಿತ್ತು. ಆ ಥ್ರಿಲ್ಲಿಂಗ್ ಡೀಟೇಲ್ಸ್ ಕೊಡ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಅದು ಜಯರಾಜ್ ಉತ್ತುಂಗದಲ್ಲಿದ್ದ ದಿನಗಳು. ದಿನ ಬೆಳಗಾದ್ರೆ ಆವತ್ತಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಜೊತೆ ಆತ ಕಾಣಿಸ್ಕೋತಾ ಇದ್ದ. ಆತನಿಗೆ ಪೊಲೀಸರ ಭಯ ಯಾವತ್ತೋ ಹೊರಟೋಗಿತ್ತು. ತನ್ನ ಮೇಲೆ ಮಚ್ಚೆತ್ತಬಲ್ಲ ಗಂಡಸು ಬೆಂಗಳೂರು ಅಂಡರ್ ವರ್ಲ್ಡ್ನಲ್ಲಿ ಇನ್ನೂ ಹುಟ್ಟಿಲ್ಲ ಅನ್ನೋ ಸತ್ಯವನ್ನು ಆತ ಅರ್ಥ ಮಾಡಿಕೊಂಡಿದ್ದ. ಇನ್ನೊಂದು ಕಡೆ ಅದೇ ತಿಗಳರಪೇಟೆಯ ಅಣ್ಣಯ್ಯಪ್ಪ ಗರಡಿಯಲ್ಲಿ ತಾಲೀಮು ಮಾಡಿಕೊಂಡಿದ್ದವನು ರಾಜ್ಗೋಪಾಲ್ ಆಲಿಯಾಸ್ ತಿಗಳರಪೇಟೆ ಗೋಪಿ. ಆವತ್ತಿನ ಕಾಲಕ್ಕೆ ಗೋಪಿ ಅದ್ಭುತ ಸ್ಪೋರ್ಟ್ಸ್ಮನ್, ಸೆಂಟ್ರಲ್ ಗೌರ್ಮೆಂಟ್ ನೌಕರ ಬೇರೆ. ಸೋದರ ಮಾವನ ಮಗಳನ್ನೇ ಮದುವೆಯಾಗಿ ನೆಮ್ಮದಿಯಾಗಿದ್ದ. ಅಂಥವನು ಡಾನ್ ಜಯರಾಜ್ ಮೇಲೆ ಮಚ್ಚೆತ್ತಬೇಕಾಗಿ ಬಂದಿತ್ತು. ಸರಿ, ನಾನು ಯಂಗರ್ ಡೇಸ್ನಲ್ಲಿ ಅಣ್ಣಯ್ಯಪ್ಪ ಗರಡಿ ಒಳಗಡೆ ಸಾಧನೆ ಮಾಡ್ತಾ ಇದ್ದೆ. 1965 to 69 4 ಇಯರ್ಸ್ ನಾನು ಸ್ಟೇಡಿಯಂನಲ್ಲಿ ಅನ್ಬಿಟನ್ ಚಾಂಪಿಯನ್, ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ಫ್ಲೈ ವೇಟ್ ಅಂತ ರೆಕಾರ್ಡ್ ಇದೆ ನಂದು. ಫ್ಲೈ ವೇಟ್ನಲ್ಲಿ ನಾನು ಚಾಂಪಿಯನ್ ರೆಸ್ಲರು. ಅಟ್ ದಿ ಸೇಮ್ ಟೈಮ್ ನಾನು ಯೂನಿವರ್ಸಿಟಿ 65 to 69 ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಫುಟ್ಬಾಲ್ ಮಾಡಿದೆ. ಯೂನಿವರ್ಸಿಟಿ ಕ್ಯಾಪ್ಟನ್ಸಿನೂ ಮಾಡಿದೆ 1969ನಲ್ಲಿ. ಆ್ಯಸ್ ಎನ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ನನಗೆ ಡೈರೆಕ್ಟರ್ ಜನರಲ್ ಡೆಲ್ಲಿ ಪೇಂಟಿಂದ ಜನರಲ್ ಪೋಸ್ಟ್ ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು. ನಾನು 1970 ಒಳಗೆ ನಮ್ಮ ಸೋದರ ಮಾವನ ಮಗಳು ವಾಸಂತಿ ಅನ್ನೋರನ್ನ ಮದುವೆ ಆದೆ. 1970 ಒಳಗೆ ಮದುವೆ ಆದಮೇಲೆ ಮಾವನ ಮನೆಯೊಳಗಿರೋ ಚೆನ್ನಾಗಿರೋದಿಲ್ಲ ಅಂತ ನಮ್ಮದು ಹೊಸಕೋಟೆ ಒಳಗೆ ಲ್ಯಾಂಡ್ಸು, ಗ್ರೇಪ್ ಯಾರ್ಡು ಎಲ್ಲ ಇದೆ. ಸರಿ, ಅಲ್ಲಿ ನಮ್ಮ ತಂದೆ ಪ್ರಾಪರ್ಟಿ, ನಮ್ಮ ಮಾವರು ಕೊಡಿಸಿರೋ ಸ್ವತ್ತು ಎಲ್ಲ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ತಾ ಇದ್ದೆ. ಡೈಲಿ ನಾನು ಅಲ್ಲಿಂದ ಜನರಲ್ ಪೋಸ್ಟ್ ಆಫೀಸ್ಗೆ ಬರ್ತಾ ಇದ್ದೆ. ಹಾಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ GPOದಲ್ಲಿ ನೌಕರಿ ಮಾಡುತ್ತಿದ್ದ ಗೋಪಿಗೆ ಮಧ್ಯಾಹ್ನ 1 ಗಂಟೆಗೆಲ್ಲ ಡ್ಯೂಟಿ ಮುಗಿದು ನಂತರ ಕುಸ್ತಿ, ಫುಟ್ಬಾಲ್ ಪ್ರಾಕ್ಟೀಸ್ ಮಾಡೋ ಆಪ್ಷನ್ ಇತ್ತು. ಮಧ್ಯಾಹ್ನ ನೇರವಾಗಿ ತಿಗಳರಪೇಟೆಗೆ ಬಂದು ಮಾವನ ಮನೆಯಲ್ಲಿ ಊಟ ಮುಗಿಸಿ ಸ್ವಲ್ಪ ಮಲಗೆದ್ದು ಅಣ್ಣಯ್ಯಪ್ಪನ ಗರಡಿಗೆ ಬಂದ. ಅಂದ್ರೆ ನೆಲ ಒದ್ದೆಯಾಗುವಷ್ಟು ಬೆವರು ಸುರಿಯುವ ತನಕ ತಾಲೀಮು ಮಾಡ್ತಿದ್ದ. ಅಪರೂಪಕ್ಕೆ ಜಯರಾಜ್ ಜೊತೆ ಭೇಟಿಯಾಗಿತ್ತಾದ್ರೂ ಅದು ಒಂದು ನಮಸ್ಕಾರ, ಒಂದು ಶೇಕ್ ಹ್ಯಾಂಡ್ನಲ್ಲೇ ಮುಗಿದು ಹೋಗ್ತಿತ್ತು. ಆದ್ರೆ ಅವತ್ತೊಂದು ದಿನ ಗೋಪಿಯ ಇಬ್ಬರು ಕ್ಲೋಸ್ ಫ್ರೆಂಡ್ಗಳು ಜಯರಾಜ್ನ ಗರೀಬಿ ಹಟಾವೋ ಆಫೀಸ್ನಲ್ಲಿ ಚಿಕ್ಕದೊಂದು ಗಲಾಟೆ ಮಾಡಿಕೊಂಡು ಬಿಟ್ರು. 1975 ಅಕ್ಟೋಬರ್ 1ನೇ ತಾರೀಕು
ನಮ್ಮ ಏರಿಯಾ ಹುಡುಗಾದ ಕೇಶವ ಗೌರ್ಮೆಂಟ್ ಪ್ರೆಸ್ನಲ್ಲಿ ಸೆಕ್ರೆಟರಿ ಆಗಿದ್ದಾನೆ. ಆತ ಕೇಶವ ಅನ್ನೋ ಹುಡುಗನೂ ಇದೇ ಏರಿಯಾ ಒಳಗಡೆ ಕುಟ್ಟಿ ಅಂತ ಇದ್ದಾರೆ, ಅವ್ರ ತಮ್ಮ ಸಂಜೀವ್ ಅವರು ಹೋಗಿ ಗರೀಬೇಟ ಆಫೀಸ್ನಲ್ಲಿ ಗಲಾಟೆ ಮಾಡಿಬಿಟ್ಟಿದ್ದಾರೆ. ಗಲಾಟೆ ಮಾಡಿ ಬರೀ ಮಚ್ಚುಗಳನ್ನಲ್ಲಿ ಚೇರ್ಗಳನ್ನ ಹೊಡೆದ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಹೊಡೆದು ಬರಬೇಕಾದ್ರೆ ಜಯರಾಜು ಒಂದು 4-5 ಜನ ಹುಡುಗರು ಎಲ್ಲ ಹೆದರಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆದರೆ ಇಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಬೇಕಾದ್ರೆ ಕುಟ್ಟಿ ಬಂದು ನನ್ನ ತಮ್ಮನ್ನು ನಾನು ಆ ರಸ್ತೆಗೆ ಬರ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನೊಬ್ಬರು ನನ್ನ ಕಸಿನ್ ಬ್ರದರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಆಗಿದ್ದರು, ಕೃಷ್ಣ ಅಂದ್ಬಿಟ್ಟು. ಇವತ್ತು ವಿಧಾನಸೌಧ ಒಳಗಡೆ ಇದ್ದಾರೆ ಅವರು ಸ್ಪಾಟ್ನಲ್ಲಿದ್ದರು ಅಂತ ಹೇಳ್ಬಿಟ್ಟು ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಏನಯ್ಯ ನಾನು ಬಿಡಿಸೋದಕ್ಕೆ ಬಂದೆ, ನನ್ನ ಮೇಲೆ ಹೇಳ್ತಾ ಇದೆಯಾ ಅಂತ ಹೇಳೋದನ್ನು ಆತನ್ನು ಬಿಟ್ಬಿಟ್ರು. ಸರಿ, ಕೇಶವ ಅನ್ನೋನ್ನ ಒಳಗಡೆ ಹಾಕಿಸ್ಬಿಟ್ಟಿದ್ರು. ಎಷ್ಟೇ ಆದ್ರೂ ಒಳಗಿದ್ದವನು ಗೆಳೆಯ ನೋಡಿ. ಗೋಪಿ ಆತನಿಗೆ ಜಾಮೀನು ಕೊಟ್ಟು ಹೊರಗೆ ಕರ್ಕೊಂಡು ಬಂದ. ಜಯರಾಜ್ ಜೊತೆ ಜಿದ್ದು ಕಟ್ಟಿಕೊಳ್ಳೋದು ಇವನಿಗೆ ಬೇಕಿರಲಿಲ್ಲ. ಅಷ್ಟೊತ್ತಿಗಾಗಲೇ 82 ಕ್ರಿಮಿನಲ್ ಕೇಸ್ ಮಾಡಿಕೊಂಡಿದ್ದ ಈತನ ಬೆಂಬಲಕ್ಕೆ ಸಾಕ್ಷಾತ್ ಮುಖ್ಯಮಂತ್ರಿಯೇ ಇದ್ದರು. ಅದೂ ಅಲ್ಲದೆ ದೇಶದ ತುಂಬಾ ಎಮರ್ಜೆನ್ಸಿ ಇದ್ದ ಕಾಲ ಅದು. ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಪ್ರಕಟಿಸಿದ್ದ 20 ಪಾಯಿಂಟ್ ಪ್ರೋಗ್ರಾಂನ ಪ್ರಚಾರ ಮಾಡೋದಕ್ಕೆ ಜಯರಾಜ್ನನ್ನ ರಾಜ್ಯ ಸರ್ಕಾರ ಅಧಿಕೃತವಾಗಿ ನೇಮಿಸಿಕೊಂಡಿತ್ತು. ಅದಕ್ಕೆ ಆವತ್ತಿನ ಕಾಲಕ್ಕೆ ತಿಂಗಳಿಗೆ 3,000 ದುಡ್ಡು, ಓಡಾಡೋದಕ್ಕೆ ಸರ್ಕಾರಿ ಕಾರು. ಈ ಡಾನ್ ಕಾರ್ ಹತ್ತಿಕೊಂಡು ಹೊರಟ್ರೆ ಟ್ರಾಫಿಕ್ ಪೊಲೀಸರು ರಸ್ತೆ ಕ್ಲಿಯರ್ ಮಾಡಿಸಿ ಕೊಡುತ್ತಿದ್ರು. ಅಂಥವನ ಜೊತೆ ಜಗಳಕ್ಕಿಳಿದು ದಕ್ಕಿಸ್ಕೊಂಡವರುಂಟ. ಕೇಶವನಿಂದಲೇ ಕ್ಷಮೆ ಕೇಳಿಸಿ ರಾಜಿ ಮಾಡಿಸಿದ್ರಾಯ್ತು ಅಂದುಕೊಂಡ ಗೋಪಿ ಆತನನ್ನ ಕರ್ಕೊಂಡು ನೇರವಾಗಿ ಗರೀಬಿ ಹಠಾವೋ ಆಫೀಸ್ಗೆ ಬಂದ್ರೆ ಈತನ ದುರದೃಷ್ಟಕ್ಕೆ ಆವತ್ತು ಜಯರಾಜ್ ಆಫೀಸಿಗೆ ಬಂದಿರಲಿಲ್ಲ. ಅಲ್ಲಿದ್ದ ಹುಡುಗರು ಜಯರಾಜ್ ಇಲ್ಲ ಅಂತ ಹೇಳಿದ ಮೇಲೆ ಈತ ದೂಸರಾ ಮಾತಾಡದೆ ವಾಪಸ್ ಬಂದ್ಬಿಟ್ಟ. ಅಲ್ಲೇ ಆಗಿದ್ದು ಎಡವಟ್ಟು. ಗೋಪಿ ಹುಡುಗರನ್ನ ಕಟ್ಟಿಕೊಂಡು ನಿಮ್ಮನ್ನ ಹೊಡೆಯೋಕ್ ಬಂದಿದ್ದ ಅಂತ ಯಾರೋ ಡಾನ್ನ ಕಿವಿ ಕಚ್ಚಿಬಿಟ್ರು. ಅದರ ಅರಿವೇ ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ದ ಗೋಪಿ ಅದೊಂದು ಸಲ ಅಚಾನಕ್ಕಾಗಿ ಜಯರಾಜ್ ಕೈಗೆ ಸಿಕ್ಕಿಬಿಟ್ಟ. ಆಗ ಈತ ಒಬ್ಬನೇ ಇದ್ದ ಮತ್ತು ಬರಿಗೈಯಲ್ಲಿದ್ದ. ಜಯರಾಜ್ಗೂ ಇಡೀ ಎಂಟೈರ್ ಏರಿಯಾನ ಅವನು ನಡಗಿಸ್ಕೊಂಡಿದ್ರು ಕೂಡ ನನ್ನ ನೋಡಿದ್ರೆ ಆತನಿಗೆ ಭಾಳ ಭಯ ಇತ್ತು. ಯಾಕೆ ಅಂದರೆ ನನ್ನ ಸ್ಟ್ರೆಂತ್ ಬಗ್ಗೆ ಆತನಿಗೆ ಚಿಕ್ಕ ಹುಡುಗನಾಗಿಂದ ನೋಡಿರ್ತಾ ಇದ್ದ. ನಾನು ಯಾವ ಮಟ್ಟಕ್ಕೂ ಬೇಕಾದರೆ ರೋಸೋ ಅಂತ ಅವನಿಗೂ ಚೆನ್ನಾಗಿ ಗೊತ್ತಿರೋದ್ರಿಂದ ನನ್ನ ಅಟ್ಯಾಕ್ ಮಾಡೋಕ್ಕೆ ಬರಲಿಲ್ಲ. ನಮ್ಮ ಗ್ರಾಚಾರ 1976 ಮೇ 26 ಫುಟ್ಬಾಲ್ಗೆ ಹೋಗೋಣ ಅಂತ ನಗರಪೇಟೆ ಮೇನ್ ರೋಡ್ನಲ್ಲಿ ನಿಂತಿರಬೇಕಾದ್ರೆ ಅವತ್ತು ಆತ ಯಾರನ್ನಾದರೂ ಅಟ್ಯಾಕ್ ಮಾಡಬೇಕಾದ್ರೆ ಅವನ ಹತ್ರ ಇದ್ದಿದ್ದೇ 10-12 ಜನ ಹುಡುಗರಾದನು. ಇಡೀ ಬೆಂಗಳೂರಿನಲ್ಲಿ ಅವನ್ನೆಲ್ಲಾದರೂ ರೈಡ್ ಮಾಡಬೇಕಾದ್ರೆ 30-35 ಜನ ಅವನು ಜೊತೆ ಸೇರಿಸ್ತಾ ಇದ್ದ. ಆವತ್ತು ಒಂದು 30-35 ಮೆಂಬರ್ಸ್ ಇದ್ದಾರೆ. ಆವಾಗ ಆ ಅಡ್ವಾಂಟೇಜ್ ತೊಗೊಂಡು ಯಾರೋ ಒಬ್ಬ ಹುಡುಗ ಬಂದಿದ್ದೆ ಅನಂತ ಅನ್ನೋನು ಬಂದು ಏನು ಈ ಪೇಟೆಗೆ ಟೈಗರ್ನ ಒಂಟಿ ಮಾಡ್ತೀಯಾ ಅಂತ ನನ್ನ ಮೇಲೆ ಕೇಳ್ದ. ಅವ್ನು ಮಾತಾಡೋಷ್ಟಲ್ಲೇ ಒಂದೇ ಒಂದು ಪಂಚ್ ಬಿಟ್ಟಿದ್ದೆ. ಅವನು ಹೋಗಿದ್ದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಬಿದ್ದುಬಿಟ್ಟಿದ್ದ. ಅದಾದಮೇಲೆ ಫೈಟು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಜಯರಾಜನ ಕರ್ಕೊಂಡು ಬಂದ್ಬಿಟ್ಟ. ಜಯರಾಜ್ ಅಲ್ಲೇ ಪಕ್ಕದಲ್ಲಿ ವಾಕಬಲ್ ಡಿಸ್ಟೆನ್ಸು. ಅವ್ರ ಆಫೀಸಿಂದ ಬಂದು ಜಯರಾಜನನ್ನು ಏನು ಗೋಪಿ ನಮ್ಮ ಹುಡುಗನ ಎಲ್ಲಂದ್ರೆ ಅಲ್ಲೆಟ್ಟಾಗ್ತೀಯಂತೆ ಅಂತಂದ. ಅಣ್ಣ ಅಂತ ಮಾತಾಡ್ಸೋನು ಹೆಸರು ಹಿಡಿದು ಕಡ್ದನಲ್ಲ ಅನ್ನೋ ಕೋಪಕ್ಕೆ ನಾನು ಕೆಟ್ಟ ವಾರ್ತೆ ಒಳಗೆ ಮಾತಾಡಿದೆ. ಒಬ್ಬನ ಹೊಡೆದವಲ್ಲ ನಿನ್ನ ಹುಡುಗರು, ತೋಳ ಕುರಿಮರಿ ಕತೆ ಗೊತ್ತಾ ನಿನಗೆ? ಫುಟ್ಬಾಲ್ಗೆ ಹೋಗೋಣ ಅಂತ ನಿಂತಿದ್ದೀನಿ, ಈ ಪೇಟೆಗೆ ಟೈಗರ್ನ ಒಂಟಿ ಮಾಡ್ತೀಯ ಒಂದು ಕೊಟ್ಟೆ ಅಂದೆ. ಅಷ್ಟರಲ್ಲಿ ಒಬ್ಬ ಹುಡುಗ ಡಿಚ್ಚಿ ಹೊಡೆದ್ಬಿಟ್ಟ. ನಾನು ಹೊಡೆಯೋ ಅಷ್ಟರಲ್ಲಿ ಎಲ್ಲ ರೇಸರ್ಗಳು ಎತ್ಬಿಟ್ರು. 30 ಜನ ಫುಲ್ ಕವರ್ ಇದ್ದರು. ನನಗೇನು ಮಾಡಬೇಕು ಅಂತ ತೋರಿಸ್ಲಿಲ್ಲ. ಸರಿ, ಜಯರಾಜ್ ಕೈ ಹಾಗೆ ಹಿಡ್ಕೊಂಬಿಟ್ಟೆ. ಇದಕ್ಕೆ ನಾನು ಕರ್ಕೊಂಡ್ಬಂದಿದ್ದೆ, ನೀನು ನೋಡು ಹಾವಿಗೆ 12 ವರ್ಷ, ಗೋಪಿ ಸಾಯೋವರೆಗೂ ಸಾಧಿಸ್ತಾನೆ ಅಂತ ಹೇಳಿ ನಾನು ಮನೆಗೆ ಬಂದ್ಬಿಟ್ಟೆ. ಆವತ್ತೊಂದು ವೇಳೆ ಈತ ತಿರುಗಿ ಬಿದ್ದಿದ್ರೆ ಜಯರಾಜ್ನ ಹುಡುಗರು ನಡು ರಸ್ತೆಯಲ್ಲಿ ಗೋಪಿಯ ಹೊಟ್ಟೆ ಬಗೆದು ಕರಳು ಈಚೆಗೆಳೆದು ಬಿಡ್ತಿದ್ರು. ಅವರು ಬಿಟ್ಟಿದ್ರು, ತಿಗಳರಪೇಟೆಯ ಜನ ಬಿಡ್ತಿರ್ಲಿಲ್ಲ. ಇಲ್ಲಿನ ಬಡವರಿಗೆ ಬಾಯಿಗೆ ಬಂದಷ್ಟು ಬಡ್ಡಿಗೆ ಸಾಲ ಕೊಟ್ಟಿದ್ದ ಮಾರ್ವಾಡಿಗಳ ವಿರುದ್ಧ ತನ್ನ ಗರೀಬಿ ಹಠಾವೋ ಪತ್ರಿಕೆಯಲ್ಲಿ ಬರೆದು ಬಡವರ ಪರವಾಗಿ ಹೋರಾಡಿ ಏರಿಯಾದಲ್ಲಿ ಭಯಂಕರ ಪಾಪ್ಯುಲರ್ ಆಗಿ ಬಿಟ್ಟಿದ್ದ ಜಯರಾಜ್. ಅಂಥವನ ಕೈಯಲ್ಲಿ ಏಟು ತಿಂದ ಗೋಪಿ ಮುಖ ಕೆಳಗೆ ಹಾಕಿಕೊಂಡು ಮನೆಗೆ ಬಂದು ಬಿಟ್ಟ. ಮಾರನೇ ದಿನ ಅಲ್ಪ ಸ್ವಲ್ಪ ಧೈರ್ಯ ತಂದುಕೊಂಡು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಸ್ಟೇಷನ್ಗೆ ಹೋದ್ರೆ
ಜಯರಾಜ್ ವಿರುದ್ಧ FIR ಹಾಕುವ ತಾಕತ್ತಿರುವ ಒಬ್ಬೇ ಒಬ್ಬ ಪೊಲೀಸ್ ಸಿಗಲಿಲ್ಲ. ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವರು ನಾವೇನು ಮಾಡೋಕ್ಕಾಗೋದಿಲ್ಲ, ನೀವು ಏರಿಯಾ ಒಳಗೆ ಭಾಳ ಪವರ್ಫುಲ್ ಇದ್ದೀರಾ, ನೀವು ಹೊಡೆದಾಕ್ಬಿಡಿ ಅಂತಂದರು. ಸರಿ, ಪೊಲೀಸ್ನವರೇ ಹೇಳಿದ್ರು ಹೊಡೆದಾಕ್ಬಿಡಿ, ನಾವೇನು ಬೇಕಾದರೂ ಬಚಾವ್ ಮಾಡ್ತೀವಿ ಅಂದರು. ಹೆಸರೆಲ್ಲ ಹೇಳೋದು ಬೇಡ ರೀ, KN ರೆಡ್ಡಿ ಅಂತ ಇದ್ರು, ಪವರ್ಫುಲ್ ಪೊಲೀಸ್ ಆಫೀಸರ್ ಅವರು. ಸರಿ, ಆ ಕಾಲಕ್ಕೆ ಸರಿ. ಆಮೇಲೆ ನನ್ನ ನೋಡಿ, ನನಗೆ ಪೊಲೀಸ್ ಸ್ಟೇಷನ್ ಮ್ಯಾನ್ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ನಾನು ಹೊಡೆದ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಇನ್ಸ್ಪೆಕ್ಟರ್ BP ಪಾಟೀಲ್ ಅಂತ ಇದ್ದರು, ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಹೇಳಿಸಿದ್ರು. ಸರಿ, ಅವರೂ ಅಟ್ಯಾಕ್ ಮಾಡಿ ಅಂತಲೇ ಹೇಳಿದ್ರು. ಅದೆಂಥ ದುರಂತ ನೋಡಿ. ಜಯರಾಜ್ ಕೈಯಲ್ಲಿ ನಟ್ಟ ನಡು ರಸ್ತೆಯಲ್ಲಿ ಬಡಿಸ್ಕೊಂಡಿದ್ದ ಗೋಪಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದರೆ ಅವನನ್ನು ಕೂರಿಸ್ಕೊಂಡು ಕಾಫಿ ಕುಡಿಸಿದ ಪೊಲೀಸರು ಜಯರಾಜನನ್ನು ಕೊಂದ್ಬಿಡು, ನಿನ್ನ ಮೇಲೆ ಕೇಸ್ ಆಗದ ಹಾಗೆ ನಾವು ನೋಡ್ಕೋತೀವಿ ಅಂದ್ಬಿಟ್ರು. ತನ್ನ ಪಾಡಿಗೆ ತಾನು ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡಿದ್ದ ಕುಸ್ತಿ ಪೈಲ್ವಾನ್ ತಿಗಳರಪೇಟೆ ಗೋಪಿ ಯೋಚನೆ ಮಾಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ನಿಂದ ಎದ್ದು ಮನೆಗೆ ಬಂದ್ಬಿಟ್ಟ. ಒಬ್ಬನೇ ಕುಳಿತು ತುಂಬಾ ಹೊತ್ತು ಯೋಚಿಸಿ ಆತ ಒಂದು ನಿರ್ಧಾರ ತಗೊಂಡಿದ್ದ. ಅದೊಂದು ನಿರ್ಧಾರನೇ ಬೆಂಗಳೂರು ಅಂಡರ್ ವರ್ಲ್ಡ್ನ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ದಾಖಲಾದ ಘಟನೆಯೊಂದಕ್ಕೆ ನಾಂದಿಯಾಗಿದೆ. ಒಂದು ಸಣ್ಣ ಬ್ರೇಕ್ ನಂತರ ಆ ಡೀಟೇಲ್ಸ್ ಕೊಡ್ತೀನಿ. ತಿಗಳರಪೇಟೆ ಗೋಪಿಗೆ ಜಯರಾಜ್ನಂತಹ ದೈತ್ಯನ ವಿರುದ್ಧ ಬಡಿದಾಟಕ್ಕಿಳಿಯೋ ಹರ್ಕತ್ತಾಗಲಿ ಮನಸ್ಸಾಗಲಿ ಇರಲಿಲ್ಲ. ಆದರೆ ಬಡಿದಾಟಕ್ಕೆ ಬಿದ್ದಾಗಿತ್ತು. ಜಯರಾಜ್ ಕೈಯಲ್ಲಿ ಏಟು ತಿಂದ ಗೋಪಿ ಪೊಲೀಸ್ ಸ್ಟೇಷನ್ಗೇನೋ ಹೋದ. ಆದರೆ ಜಯರಾಜ್ ವಿರುದ್ಧ FIR ಹಾಕೋ ಗಂಡಸು ಡಿಪಾರ್ಟ್ಮೆಂಟ್ನಲ್ಲಿ ಆಗ ಇರಲಿಲ್ಲ. ಬದಲಾಗಿ ಅವನನ್ನ ನೀನೇ ಕೊಂದ್ಬಿಡು, ಕೇಸ್ ಆಗದಂತೆ ನಾವು ನೋಡ್ಕೋತೀವಿ ಅನ್ನೋ ಆಫರ್ ಕೊಟ್ಟರು. ಅದೊಂದು ಆಫರ್ ತಿಗಳರಪೇಟೆ ಗೋಪಿಯ ಬದುಕನ್ನ ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ತಿಗಳರಪೇಟೆಯ ಅಣ್ಣಯ್ಯಪ್ಪನ ಗರಡಿ ಮತ್ತು ಕುಂಜಣ್ಣ ಗರಡಿ ಅಂತ ಎರಡು ಗರಡಿ ಮನೆಗಳು. ಎರಡು ಕಡೆ ಸಾಧನೆ ಮಾಡೋರು ತಿಗಳರ ಹುಡುಗರೇ ಆದ್ರೂ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಿ ಬರ್ತಿರ್ಲಿಲ್ಲ. ಅಣ್ಣಯ್ಯಪ್ಪನ ಗರಡಿಯ ಜಯರಾಜನನ್ನ ಕಂಡ್ರಂತೂ ಇಡೀ ಕುಂಜಣ್ಣ ಗರಡಿ ಉರಿದು ಬೀಳ್ತಿತ್ತು. ಅಂಥದ್ರಲ್ಲಿ ಅದೇ ಅಣ್ಣಯ್ಯಪ್ಪ ಗರಡಿಯ ಗೋಪಿ ಆತನ ವಿರುದ್ಧ ಸೆಟೆದು ನಿಂತಾಗ ರಾತ್ರೋರಾತ್ರಿ ಈತನ ಮನೆಯ ಬಾಗಿಲು ಬಡಿದ ಕುಂಜಣ್ಣ ಗರಡಿಯ ಪೈಲ್ವಾನ್ರು, ನೀನು ಜಯರಾಜನನ್ನ ಮುಗಿಸೋದೆ ಆದ್ರೆ ಜೊತೆಗೆ ನಾವು ಬರ್ತೀವಿ ಅಂದುಬಿಟ್ರು. ಇಂಥ ಟೈಮಲ್ಲಿ ಒಂದು ಕೊಲೆ ಕೇಸ್ ಯಾಕೆ ಅನ್ನೋ ಯೋಚನೆ ಬಂತು ಗೋಪಿಗೆ. ಆದ್ರೆ ಜಯರಾಜನನ್ನ ಕೊಂದು ಹಾಕು ಅನ್ನೋ ಒತ್ತಡ ಶುರುವಾಗಿತ್ತು. ಒಂದು ಕಡೆ ಕುಂಜಣ್ಣ ಗರಡಿಯ ಪೈಲ್ವಾನ್ರು, ಇನ್ನೊಂದು ಕಡೆ ಇಡೀ ಅಲ್ಸೂರು ಸಬ್ ಡಿವಿಷನ್ ಪೊಲೀಸರು. ಜಯರಾಜ್ ಮನೆಯವರು ಹೇಳುವ ಪ್ರಕಾರ ಯಾವ ಚಕ್ರಬಡ್ಡಿ ಮಾರ್ವಾಡಿಗಳ ವಿರುದ್ಧ ಆತ ತನ್ನ ಪತ್ರಿಕೆಯಲ್ಲಿ ಬರೀತಿದ್ನೋ ಆ ಮಾರ್ವಾಡಿಗಳು ಕೂಡ ಗೋಪಿಯ ಬೆಂಬಲಕ್ಕಿದ್ರು. ಅಷ್ಟೆಲ್ಲ ಬೆಂಬಲ ಸಿಕ್ಕ ಮೇಲೆ ಗೋಪಿ ಒಬ್ಬನೇ ಕುಳಿತಿದ್ದಾಗ ಅದೊಂದು ಯೋಚನೆ ಮಾಡಿದ. ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಫೇವರಬಲ್ ಇದ್ದಾರೆ. ACP ನಾಗರಾಜಯ್ಯ ಅಂತ ಭಾಳ ಪವರ್ಫುಲ್ ಇದ್ದರು. ಆ ACP ನಾಗರಾಜಯ್ಯ ಆವಾಗ ನಮ್ಮ ಪೊಸಿಷನ್ ಆಕ್ವರ್ಡ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು DCP KU ಶೆಟ್ಟಿ ಅಂತ ಇದ್ರು ಆ ಕಾಲದಲ್ಲಿ ಟ್ರಾಫಿಕ್ನಲ್ಲಿ. ಅವ್ರು ಬಾಮೈದ ನಾನು ಕ್ಲಾಸ್ಮೇಟ್ಸ್ ಇದ್ವಿ. ಅವ್ರ ಕಡೆಯಿಂದ ACPಗೆ ಹೇಳಿಸಿದ್ವಿ. ಎಲ್ಲರೂ ಹೇಳಿದ್ರು ಅಟ್ಯಾಕ್ ಮಾಡೋಣ ಅಂತ, ಅಟ್ಯಾಕ್ ಮಾಡಿಬಿಡಿ ಅವನ್ನ ಅಂತ, ಹೊಡೆದಾಕ್ಬಿಡಿ, ಉಳಿಸ್ಬೇಡಿ ಅಂತ ಹೇಳಿದ್ರು. ಆದರೆ ನಾನು ಒಂದು ಪ್ರಾಣ ಕೊಡೋ ಯೋಗ್ಯತೆ ನಮ್ಗೆ ಇಲ್ಲದೆ ಇರಬೇಕಾದ್ರೆ ಪ್ರಾಣ ಯಾಕೆ ತೆಗಿಬೇಕು? ಅದಂಗೆ ಆತನ ಲವ್ ಮಾಡಿ ಒಂದು ಹೆಣ್ಣು ಬಂದಿತ್ತು, ಸಿಂಧಿ ಹುಡುಗಿ. ನನಗಿದ್ದಂಗೆ ಒಂದು 6 ವರ್ಷದ ಹೆಣ್ಮಗು ಬೇರೆ ಇತ್ತು. ಅದರಿಂದ ನಮ್ಮ ಹುಡುಗರು ಎಷ್ಟೋ ಹೇಳಿದ್ರು ಕೂಡ ನಾನು ಬೇಡ ಬೇಡ ಅವ್ರ ಪ್ರಾಣ ತೆಗಿಯೋದೇ ಬೇಡ, ಒಂದು ಕೈಯೋ ಕಾಲ ಕತ್ತರಿಸಿ ಕಣ ಅಂತ ನಾನು ಹುಡುಗರಿಗೆ ಅಡ್ವೈಸ್ ಮಾಡಿದೆ. ಅದನ್ನ ಕುಂಜಣ್ಣ ಗರಡಿಯ ಹುಡುಗರು ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡ್ರು. ಗೋಪಿ ಹೋಗಿ ಜಯರಾಜ್ನ ಮೇಲೆ ಮಚ್ಚೆತ್ತಲೆ. ನಂತರ ನಾವೆಲ್ಲ ಸೇರಿ ಕತ್ತರಿಸಿ ಬಿಸಾಕೋಣ ಅನ್ನುವಂಥ ಮಾತುಗಳು ಕೆಲ ಪೈಲ್ವಾನ್ರ ಮಧ್ಯೆ ಬಂದವು. ಜಯರಾಜ್ ಎಲ್ಲೇ ಇದ್ದರೂ ರಾತ್ರಿ 9:00ವರೆಗೆ ಕರೆಕ್ಟಾಗಿ ಗರೀಬಿ ಹಟಾವೋ ಆಫೀಸಿಗೆ ಬರ್ತಿದ್ದ. ಅವತ್ತಿನ ವ್ಯವಹಾರನ್ನೆಲ್ಲ ಮುಗಿಸಿ 10:00ವರೆಗೆ ತಾನೇ ಮುಂದೆ ನಿಂತು ಬಾಗಿಲು ಹಾಕಿಸಿ ಮನೆಗೆ ಹೋಗ್ತಿದ್ದ.
ಗೋಪಿ ಮುಹೂರ್ತ ಫಿಕ್ಸ್ ಮಾಡಿದ. ಅದೊಂದು ಮಾರಣ ಹೋಮಕ್ಕೆ ತಯಾರಾದವರು ಅನಾಮತ್ತು 40 ಜನ. ಮೊದಲು ಒಬ್ಬನನ್ನ ಆಫೀಸ್ ಹತ್ರ ಜಯರಾಜ್ ಇದನ್ನ ನೋಡ್ಕೊಂಡು ಬಾ ಅಂತ ಕಳಿಸಿದ್ರು. ಕಾರು ಹೊರಗಡೆ ನಿಂತಿದೆ ಅನ್ನೋ ಸುದ್ದಿ ತಂದಿದ್ದ ಅವನು. ಇವರೆಲ್ಲ ಕೈಚೀಲಗಳಲ್ಲಿ ಮಸೆದ ಮಚ್ಚಿಟ್ಟುಕೊಂಡು ತಿಗಳ್ರಪೇಟೆಯ ಇದೇ ಬೀದಿಯಲ್ಲಿ ಚೆದುರಿದಂತೆ ನಡ್ಕೊಂಡು ಹೊರಟ್ರು. ಒಂದು ಸಲ ದೇವರನ್ನ ನೆನೆಸಿಕೊಂಡು ಎದೆಗೆ ಧೈರ್ಯ ತಂದುಕೊಂಡು ಗರೀಬಿ ಹಟಾವೋ ಆಫೀಸ್ನೊಳಕ್ಕೆ ಬಂದು ಇಣುಕಿ ನೋಡಿದ್ರೆ ಒಳಗೆ ಜಯರಾಜ್ ಇಲ್ಲವೇ ಇಲ್ಲ. ಅಲ್ಲಿದ್ದವನು ಆತನ ತಮ್ಮ. ಅವತ್ತು ಡಾನ್ ಮಲೆ ಮಹದೇಶ್ವರ ದರ್ಶನಕ್ಕೆ ಹೋಗಿದ್ದ. ಫೀಲ್ಡಿನ ರೂಲ್ಸುಗಳ ಪರಿಚಯವೇ ಇಲ್ಲದ ಗೋಪಿ ನೆಟ್ಟಗಿನದೊಂದು ರೌಂಡ್ಸ್ ಕೂಡ ಮಾಡದೆ ಸೈನ್ಯ ಕಟ್ಟಿಕೊಂಡು ಬೇಟೆಗೆ ಬಂದು ಬಿಟ್ಟಿದ್ದ. ಆದ್ರೆ ಗುಹೆಯೊಳಗೆ ಹುಲಿ ಇರಲೇ ಇಲ್ಲ. ಅದು ಖಚಿತವಾಗ್ತಿದ್ದಂತೆ ಬಂದಷ್ಟೇ ನಿಶ್ಶಬ್ದವಾಗಿ ವಾಪಸ್ ಬಂದ್ಬಿಟ್ರು. ಆದ್ರೆ ಈ ಸುದ್ದಿ ಜಯರಾಜ್ಗೆ ಗೊತ್ತಾಗಿ ಬಿಟ್ರೆ ಆ ಭಯ ಈತನಿಗೆ ಇದ್ದೇ ಇತ್ತು. ಗೋಪಿ ಒಂದು ತಾಮ್ರದ ತಂಬಿಗೆ ತುಂಬಾ ಹಾಲು ತರಿಸಿ ಎಲ್ಲರ ಕೈಯಲ್ಲೂ ಹಾಕಿ ಪ್ರಮಾಣ ಮಾಡಿಸಿದ. ಜಯರಾಜ್ ಕೊಲೆಗೆ ಸ್ಕೆಚ್ ತಯಾರಾಗಿರುವ ವಿಷಯವನ್ನ ಹೊರಗೆಲ್ಲೂ ಬಾಯ್ಬಿಡಲ್ಲ ಅಂತ ಅಲ್ಲಿದ್ದವರೆಲ್ಲ ಹಾಲು ಮುಟ್ಟಿ ಪ್ರಮಾಣ ಮಾಡಿದ್ರು. ಆದ್ರೂ ಸುದ್ದಿ ಲೀಕ್ ಆಗ್ಬಿಟ್ಟಿತ್ತು. ಇಷ್ಟು ದೊಡ್ಡ ದೊಡ್ಡ ಪೈಲ್ವಾನ್ಗಳಿದ್ದಾರೆ ನಮ್ಮ ಜಾತಿ ಒಳಗೆ. ಜಯರಾಜು ಅಂದ್ರೆ ಉಚ್ಚೆ ಹೊಯ್ಕೊಂತ ಇದ್ರು. ಅದನ್ನ ಅವ್ರಿಗೆ ಗೊತ್ತು, ಅವ್ರವ್ರ ದಿಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಪೈಲ್ವಾನ್ಗಳಂತಾರೆ. ಸರಿ, ನಮ್ಗೆ ಯಾಕೆ ಅಂತ ಹೇಳ್ಬಿಟ್ಟು ಆತ ಹೇಳಿದ್ದಾನೆ. ಅವ್ರು ಹೋಗಿದೆ ನೋಡಿ ಹಿಂಗೆಲ್ಲ ಸೇರಿಸಿದ್ದಾನೆ ಅಂತ. ಜಯರಾಜು ಏನ್ ಮಾಡಿದಾನೆ, ಥ್ರೆಟನ್ ಮಾಡೋದಕ್ಕೆ ಒಂದು ಮೋಟರ್ ಸೈಕಲ್, ಒಂದು ಜೀಪು, ಒಂದು ಕಾರ್ ತುಂಬಾ ಇಡೀ ಎಂಟೈರ್ ಪೇಟೆನೆ ಸುತ್ತಿದ್ದಾನೆ. ಕೆಟ್ಟ ಮಾತುಗಳೇ ಬೈದು ನಮ್ಮ ಪೈಲ್ವಾನ್ಗಳು ಯಾರಿದ್ರ ಬಂದ್ರೆ ಫೈಟ್ ಮಾಡೋದಕ್ಕೆ ಅಂತೆಲ್ಲ ಕರೆದಿದ್ದಾನೆ. ಯಾರು ಎದುರುಗಡೆ ಸಿಕ್ಕಿದ್ರೆ ಅವ್ರಿಗೆಲ್ಲ ಚಾಕುಗಳು ಹಾಕಿದ್ದಾರೆ. ದೊಡ್ಡ ದೊಡ್ಡ ಪೈಲ್ವಾನ್ಗಳ ಮನೆಗಳೆಲ್ಲ ಒದ್ದಿದ್ದಾರೆ. ಯಾರೂ ಬಂದಿಲ್ಲ. ಅಂತ ಸಮಯದಲ್ಲಿ ನನ್ನ ಹುಡುಗರೆಲ್ಲ ನೆಕ್ಸ್ಟ್ ಡೇ ಬಂದೆ. ನಾನು ಬಂದರೆ ಈ ಥರ ಹಿಂಗೆ ಆಗೋಗ್ಬಿಟ್ಟಣ, ನಾವೇನಾದರೂ ಅವ್ರ ಕೈಗೆ ಸಿಕ್ಕೋಗ್ಬಿಟ್ಟಿದ್ರೆ ನಮ್ಮನ್ನು ಸಾಯಿಸಾಕ್ಬಿಡ್ತಾ ಇದ್ರು. ನೀವು ಏನಾದರೂ ಮಾಡಿ ಅವನ್ನ ಮುಗಿಸೋಣ, ಇಲ್ಲ ನೀವೇ ನಮ್ಮನ್ನು ಮುಗಿಸ್ಬಿಡಿ ಅಂತಂದ್ರು. ಹೇಳೋದೇನೋ ಸುಲಭ, ಆದ್ರೆ ಅವನನ್ನ ಮುಗಿಸೋದು ಅಂದುಕೊಂಡಷ್ಟು ಈಸಿ ಆಗಿರಲಿಲ್ಲ. ತನ್ನನ್ನ ಹುಡುಕಿಕೊಂಡು ಕುಂಜಣ್ಣ ಗರಡಿಯ 40 ಪೈಲ್ವಾನ್ರು ಆಫೀಸ್ ತನಕ ಬಂದಿದ್ರು. ಅವರಿಗೆಲ್ಲ ಗೋಪಿ ಲೀಡರು ಅನ್ನೋದು ಗೊತ್ತಾದ ನಂತರ ಜಯರಾಜ್ ಹೆಡೆ ತುಳಿಸಿಕೊಂಡ ಹಾವಿನಂತಾಗಿ ಬಿಟ್ಟ. ಗ್ಯಾಂಗ್ ಕಟ್ಟಿಕೊಂಡು ತಿಗಳ್ರಪೇಟೆಯ ಗಲ್ಲಿಗಳೊಳಕ್ಕೆ ನುಗ್ಗಿಬಿಡೋನು. ಎದುರುಗಡೆ ಕುಂಜಣ್ಣ ಗರಡಿಯವರೇ ಬರ್ಲಿ, ಗೋಪಿಯ ಆತ್ಮೀಯರೇ ಬರ್ಲಿ, ಛಕ್ ಅಂತ ಮುಖಕ್ಕೆ ಬ್ಲೇಡ್ ಹಾಕಿಬಿಡೋನು. ಗೋಪಿಯನ್ನ ಹುಡುಕಿಕೊಂಡು ಜನರಲ್ ಪೋಸ್ಟ್ ಆಫೀಸ್ನ ತನಕ ಜಯರಾಜ್ನ ಹುಡುಗರು ಹೋಗಿ ಬಂದ್ರಾದ್ರೂ ಈತ ಯಾರ ಕೈಗೂ ಸಿಗಲಿಲ್ಲ. ತಲೆ ತಪ್ಪಿಸಿಕೊಂಡು ಓಡಾಡಿದ. ಇವನದ್ದೊಂದೇ ಏನು, ಅದೊಂದು ಘಟನೆಯ ನಂತರ ತಿಗಳ್ರಪೇಟೆಯಲ್ಲಿನ ಎಷ್ಟೋ ಜನರ ಬದುಕು ನರಕವಾಗಿ ಹೋಯಿತು. ಅಂಡರ್ ವರ್ಲ್ಡ್ನ ತಳ ಬುಡ ಕೂಡ ಗೊತ್ತಿಲ್ಲದ ಗೋಪಿ ಅಂಥದ್ದೊಂದು ಎಡವಟ್ಟು ಮಾಡಿಬಿಟ್ಟಿದ್ದ. ಹೆಡೆ ತುಳಿಸ್ಕೊಂಡ ಕಾಳಸರ್ಪ ದ್ವೇಷ ಸಾಧಿಸುತ್ತಂತೆ, ಅದನ್ನ ಬದುಕೋದಕ್ಕೆ ಬಿಡಬಾರ್ದು. ಹಾಗಂತ ನಿರ್ಧರಿಸಿದ ದಿನಾನೇ ಗೋಪಿ ಸೀದಾ ಆಫೀಸ್ಗೆ ಹೋಗಿ 10 ದಿನ ರಜೆ ಬರೆದು ಬಂದ್ಬಿಟ್ಟ. ಮೊದಲಿನಂತೆ 35-40 ಜನ ಎಲ್ಲ ಹೋದ್ರೆ ಅಧ್ವಾನನೇ ಆಗೋದು ಅನ್ನೋದು ಖಚಿತವಾಗಿತ್ತು. ಈ ಸಲ ಕೈಯಲ್ಲಿ ಕಸಬು, ಎದೆಯಲ್ಲಿ ಮೀಟರ್ ಇದ್ದ 5 ಜನರನ್ನ ಖುದ್ದಾಗಿ ನಿಂತು ಆರಿಸ್ಕೊಂಡ. ಕರಗದಲ್ಲಿ ಒಂದೇ ಏಟಿಗೆ ಕುರಿಯ ಕುತ್ತಿಗೆ ಎಗರಿಸ್ತಾ ಇದ್ದ ಕತ್ತಿಗಳನ್ನೇ ದಿನಗಟ್ಟಲೆ ಕುಳಿತು ಮಸ್ಕೊಂಡು ಶತ್ರು ಇದ್ದ ಜಾಗದ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಬರುವ ವ್ಯವಸ್ಥೆ ಮಾಡಿಕೊಂಡು ಅದೆಲ್ಲ ಆದ ನಂತರನೇ ನಡೆದದ್ದು ಆ ಹಲ್ಲೆ. ಬೆಂಗಳೂರು ಅಂಡರ್ ವರ್ಲ್ಡ್ನ ಜನ ಬೆಚ್ಚಿ ಬೀಳೋ ಜೊತೆಗೆ ಇವತ್ತು ನೆನಪಿಟ್ಟುಕೊಳ್ಳೋ ಘಟನೆ ಅದು. ಅದರ ಬಗ್ಗೆ ಮುಂದಿನ ಶನಿವಾರದ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ನಲ್ಲಿ ಹೇಳ್ತೀನಿ, ಮಿಸ್ ಮಾಡ್ಕೊಳ್ಳದೆ ನೋಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.